ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಮತ್ತೊಂದು ಕಡೆ ಕರ್ನಾಟಕದ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಂದರಿನಲ್ಲಿ ಲಂಗರು ಹಾಕಿದ ನೂರಾರು ಬೋಟ್ಗಳು. ಅಷ್ಟೇ ಅಲ್ಲ, ಮೀನುಗಾರರಿಗೂ ಕೂಡ ಸಮುದ್ರಕ್ಕಿಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ. ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದಲ್ಲೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತೆ, ರಾಜ್ಯದ ಕರಾವಳಿ ಭಾಗ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿಯುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲಿನ ಪರಿಸ್ಥಿತಿಯ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರದ ಕುಸಿತದಿಂದಾಗಿ ಕರಾವಳಿ ಭಾಗದಲ್ಲಿ ಅತಿಯಾದ ಮಳೆ ಸಾಧ್ಯತೆ ಇದೆ ಅಂತ ಹೇಳುವಂತಹ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕರಾವಳಿ ಭಾಗದಲ್ಲಿ ಸಂಪೂರ್ಣವಾಗಿ ಮೀನುಗಾರಿಕಾ ಎಲ್ಲ ಬೋಟ್ಗಳನ್ನು ಬಂದರಿಗೆ ವಾಪಸ್ ಬರುವಂತೆ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಬಂದರಿನಲ್ಲಿ ಎಲ್ಲ ಬೋಟ್ಗಳು ಕೂಡ ಲಂಗರ್ ಹಾಕಿರುವಂಥದ್ದು. ಪ್ರಮುಖವಾಗಿ ಮೀನುಗಾರಿಕೆಗೆ ತೆರಳಿದಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆದೇಶದ ಮೇರೆಗೆ ಸಂಪೂರ್ಣವಾಗಿ ಎಲ್ಲ ಬೋಟ್ಗಳು ಕೂಡ ಈಗ ಬಂದರಿಗೆ ಸೇರಿರುವಂಥದ್ದು. ಮುಖ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿ ಅತಿಯಾದ ವಾಯುಭಾರ ಕುಸಿತದಿಂದಾಗಿ ಕರಾವಳಿ ಭಾಗದಲ್ಲಿ ಸಂಪೂರ್ಣವಾಗಿ 115 ಮಿಲಿಮೀಟರ್ನಷ್ಟು ಮಳೆ ಹಾಗೂ ಅದರ ಜೊತೆಗೆ ಬಿರುಗಾಳಿ, ಜೋರಾದ ಬಿರುಗಾಳಿ ಇರುವ ಸಾಧ್ಯತೆಯನ್ನು ಕೂಡ ಹವಾಮಾನ ಇಲಾಖೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ತಿಳಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಬೋಟ್ಗಳು ಕೂಡ ಇದೀಗ ಬಂದರ್ನಲ್ಲಿ ಧಕ್ಕೆಯಲ್ಲಿ ಲಂಗರ್ ಹಾಕಿರುವಂಥದ್ದು. ಅದರ ಜೊತೆಗೆ ಮೀನುಗಾರಿಕೆ ಕೂಡ ಈಗ ನಿಂತಿರುವಂಥದ್ದು. ಮುಖ್ಯವಾಗಿ ಈ ತಿಂಗಳ ಅಂದರೆ ಮೇ 31ರವರೆಗೆ ಕೂಡ ಮೀನುಗಾರಿಕೆಗೆ ಒಂದು ಅನುಮತಿಯನ್ನು ನೀಡಲಾಗಿತ್ತು. ಆದರೆ ವಾಯುಭಾರದ ಕುಸಿತದಿಂದಾಗಿ ಈಗ ಎಲ್ಲ ಬೋಟ್ಗಳು ಕೂಡ ಬಂದರಿಗೆ ಆಗಮಿಸಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಎಲ್ಲ ಬೋಟ್ಗಳು ಕೂಡ ಈಗ ಬಂದರ್ನಲ್ಲಿ ಲಂಗರ್ ಹಾಕಿರುವಂಥದ್ದು. ಅದರ ಜೊತೆಗೆ ಈ ಹಿಂದೆ ಮೀನುಗಳ ಅಭಾವದಿಂದ ಸಂಪೂರ್ಣವಾಗಿ ಬೋಟ್ಗಳು ಕೂಡ ಈ ಹಿಂದೆ ಅಂದರೆ 2-3 ವಾರಗಳ ಹಿಂದೆ ಲಂಗರ್ ಹಾಕಿತ್ತು. ಅದರಿಂದಾಗಿ ತೀವ್ರ ಮೀನುಗಾರಿಕೆಗೆ ತೀವ್ರ ನಷ್ಟ ಕೂಡ ಆಗಿತ್ತು, ಮೀನುಗಾರರಿಗೂ ಕೂಡ ತೀವ್ರ ನಷ್ಟ ಆಗಿತ್ತು. ಈ ನಿಟ್ಟಿನಲ್ಲಿ ಈಗ ಬಳಿಕ ವಾಯುಭಾರ ಕುಸಿತದಿಂದಾಗಿ ಸಂಪೂರ್ಣವಾಗಿ ಮೀನುಗಾರರಿಗೆ ನಷ್ಟವಾಗಿರುವಂಥದ್ದು. ಅದರ ಜೊತೆಗೆ ಮಳೆ ಕೂಡ ಜೋರಾದ ಕಾರಣ 2 ದಿನಗಳ ಕಾಲ ಈಗ ಜಿಲ್ಲಾಡಳಿತ ಯಾವುದೇ ಮೀನುಗಾರಿಕೆಗೆ ತೆರಳಬಾರದು, ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಬಾರದು ಎಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ಬದಿ ಇದ್ದಂತಹ ಮನೆಗಳಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಎಲ್ಲರೂ ಕೂಡ ಸಮುದ್ರದಿಂದ ಈ ಕಡೆ ಬರಬೇಕು, ಸೇಫ್ಟಿ ಆದಂತಹ ಜಾಗದಲ್ಲಿ ನೀವು ಇರಬೇಕು. ಯಾಕಂದರೆ ಅತೀವವಾದಂತಹ ಬಿರುಗಾಳಿ ಹಾಗೂ ವಾಯುಭಾರ ಕುಸಿತದ ಮಳೆಯಿಂದಾಗಿ ಸುಮಾರು 115 ಮಿಲಿಮೀಟರ್ನಷ್ಟು ಮಳೆ ಆಗುವ ಸಾಧ್ಯತೆ ಕೂಡ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಇರುವ ಕಾರಣ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾದ ಮಳೆ ಕೂಡ ಕಳೆದ ದಿನಗಳಿಂದ ಸುರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕರಾವಳಿ ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಕ್ತ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಮತ್ತೊಂದು ಕಡೆ ಕರ್ನಾಟಕದ ಕರಾವಳಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಂದರಿನಲ್ಲಿ ಲಂಗರು ಹಾಕಿದ ನೂರಾರು ಬೋಟ್ಗಳು. ಅಷ್ಟೇ ಅಲ್ಲ, ಮೀನುಗಾರರಿಗೂ ಕೂಡ ಸಮುದ್ರಕ್ಕಿಳಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡಲಾಗಿದೆ. ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದಲ್ಲೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತೆ, ರಾಜ್ಯದ ಕರಾವಳಿ ಭಾಗ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿಯುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ಆದಿತ್ಯ ಅಲ್ಲಿನ ಪರಿಸ್ಥಿತಿಯ ಕುರಿತು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರದ ಕುಸಿತದಿಂದಾಗಿ ಕರಾವಳಿ ಭಾಗದಲ್ಲಿ ಅತಿಯಾದ ಮಳೆ ಸಾಧ್ಯತೆ ಇದೆ ಅಂತ ಹೇಳುವಂತಹ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕರಾವಳಿ ಭಾಗದಲ್ಲಿ ಸಂಪೂರ್ಣವಾಗಿ ಮೀನುಗಾರಿಕಾ ಎಲ್ಲ ಬೋಟ್ಗಳನ್ನು
ಬಂದರಿಗೆ ವಾಪಸ್ ಬರುವಂತೆ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಬಂದರ್ನಲ್ಲಿ ಎಲ್ಲ ಬೋಟ್ಗಳು ಕೂಡ ಲಂಗರ್ ಹಾಕಿರುವಂಥದ್ದು. ಪ್ರಮುಖವಾಗಿ ಮೀನುಗಾರಿಕೆಗೆ ತೆರಳಿದಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಆದೇಶದ ಮೇರೆಗೆ ಸಂಪೂರ್ಣವಾಗಿ ಎಲ್ಲ ಬೋಟ್ಗಳು ಕೂಡ ಈಗ ಬಂದರಿಗೆ ಸೇರಿರುವಂಥದ್ದು. ಮುಖ್ಯವಾಗಿ ಬಂಗಾಳ ಕೊಲ್ಲಿಯಲ್ಲಿ ಅತಿಯಾದ ವಾಯುಭಾರ ಕುಸಿತದಿಂದಾಗಿ ಕರಾವಳಿ ಭಾಗದಲ್ಲಿ ಸಂಪೂರ್ಣವಾಗಿ 115 ಮಿಲಿಮೀಟರ್ನಷ್ಟು ಮಳೆ ಹಾಗೂ ಅದರ ಜೊತೆಗೆ ಬಿರುಗಾಳಿ, ಜೋರಾದ ಬಿರುಗಾಳಿ ಇರುವ ಸಾಧ್ಯತೆಯನ್ನು ಕೂಡ ಹವಾಮಾನ ಇಲಾಖೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ತಿಳಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಬೋಟ್ಗಳು ಕೂಡ ಇದೀಗ ಬಂದರ್ನಲ್ಲಿ ಧಕ್ಕೆಯಲ್ಲಿ ಲಂಗರ್ ಹಾಕಿರುವಂಥದ್ದು. ಅದರ ಜೊತೆಗೆ ಮೀನುಗಾರಿಕೆ ಕೂಡ ಈಗ ನಿಂತಿರುವಂಥದ್ದು. ಮುಖ್ಯವಾಗಿ ಈ ತಿಂಗಳ ಅಂದರೆ ಮೇ 31ರವರೆಗೆ ಕೂಡ ಮೀನುಗಾರಿಕೆಗೆ ಒಂದು ಅನುಮತಿಯನ್ನು ನೀಡಲಾಗಿತ್ತು. ಆದರೆ ವಾಯುಭಾರದ ಕುಸಿತದಿಂದಾಗಿ ಈಗ ಎಲ್ಲ ಬೋಟ್ಗಳು ಕೂಡ ಬಂದರಿಗೆ ಆಗಮಿಸಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ಎಲ್ಲ ಬೋಟ್ಗಳು ಕೂಡ ಈಗ ಬಂದರ್ನಲ್ಲಿ ಲಂಗರ್ ಹಾಕಿರುವಂಥದ್ದು. ಅದರ ಜೊತೆಗೆ ಈ ಹಿಂದೆ ಮೀನುಗಳ ಅಭಾವದಿಂದ ಸಂಪೂರ್ಣವಾಗಿ ಬೋಟ್ಗಳು ಕೂಡ ಈ ಹಿಂದೆ ಅಂದರೆ 2-3 ವಾರಗಳ ಹಿಂದೆ ಲಂಗರ್ ಹಾಕಿತ್ತು. ಅದರಿಂದಾಗಿ ತೀವ್ರ ಮೀನುಗಾರಿಕೆಗೆ ತೀವ್ರ ನಷ್ಟ ಕೂಡ ಆಗಿತ್ತು, ಮೀನುಗಾರರಿಗೂ ಕೂಡ ತೀವ್ರ ನಷ್ಟ ಆಗಿತ್ತು. ಈ ನಿಟ್ಟಿನಲ್ಲಿ ಈಗ ಬಳಿಕ ವಾಯುಭಾರ ಕುಸಿತದಿಂದಾಗಿ ಸಂಪೂರ್ಣವಾಗಿ ಮೀನುಗಾರರಿಗೆ ನಷ್ಟವಾಗಿರುವಂಥದ್ದು. ಅದರ ಜೊತೆಗೆ ಮಳೆ ಕೂಡ ಜೋರಾದ ಕಾರಣ 2 ದಿನಗಳ ಕಾಲ ಈಗ ಜಿಲ್ಲಾಡಳಿತ ಯಾವುದೇ ಮೀನುಗಾರಿಕೆಗೆ ತೆರಳಬಾರದು, ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಬಾರದೆಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ಬದಿ ಇದ್ದಂತಹ ಮನೆಗಳಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಎಲ್ಲರೂ ಕೂಡ ಸಮುದ್ರದಿಂದ ಈ ಕಡೆ ಬರಬೇಕು, ಸೇಫ್ಟಿ ಆದಂತಹ ಜಾಗದಲ್ಲಿ ನೀವು ಇರಬೇಕು. ಯಾಕಂದರೆ ಅತೀವವಾದಂತಹ ಬಿರುಗಾಳಿ ಹಾಗೂ ವಾಯುಭಾರ ಕುಸಿತದ ಮಳೆಯಿಂದಾಗಿ ಸುಮಾರು 115 ಮಿಲಿಮೀಟರ್ನಷ್ಟು ಮಳೆ ಆಗುವ ಸಾಧ್ಯತೆ ಕೂಡ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ಇರುವ ಕಾರಣ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾದ ಮಳೆ ಕೂಡ ಕಳೆದ ದಿನಗಳಿಂದ ಸುರಿತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕರಾವಳಿ ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಕ್ತ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದಂಡೋಲೆ, ವಿಸ್ತಾರ ನ್ಯೂಸ್, ಮಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.